DVG ವಾಯ್ಸ್, ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ಹಲೋ, ನಮಸ್ಕಾರ. ಜನರು, ಜನರಿಂದ, ಜನರಿಗಾಗಿ, ಜನರ ಧ್ವನಿ. DVG ವಾಯ್ಸ್, ಇದು ನಿಮ್ಮದೇ ಧ್ವನಿ. ಇದು ಈಗ ಸದ್ದು ಮಾಡಿಕೊಟ್ಟಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲಾಡಳಿತದ ಮೇಲೆ. ನಾನು ಸಿಂಪಲ್ಲಾಗಿ ಹೇಳ್ತೀನಿ, ಅದನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಕಾರಣ ಇಷ್ಟೇ. ದಾವಣಗೆರೆ ಸ್ಮಾರ್ಟ್ ಸಿಟಿಯಲ್ಲಿ ಸ್ಲಮ್ ಇರಂಗಿಲ್ವಾ? ಇದು ಮೊದಲನೇ ಕಂಡೀಷನ್. ಸುಮಾರು 10 ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥ ಬಡ ಸಮುದಾಯದ, ಇಲ್ಲಿ ನಾನು ವಾಲಂಟ್ರಿಯಾಗಿ ಒಂದು ಸಮುದಾಯದ ಬಗ್ಗೆ ಮಾತಾಡಲ್ಲ. ಯಾಕೆ ಅಂತ ಹೇಳಿದ್ರೆ, ಇಷ್ಟು ದಿನಗಳಿಂದ ಆ ಕೇಸ್ ವಿಚಾರವಾಗಿ ಒಂದು ದಿನ ಮಾತ್ರ ಈ ಸ್ಯಾಟಲೈಟ್ ಮಾಧ್ಯಮಗಳು, ಅಂದರೆ ಬ್ರದರ್ ಹೇಳ್ತಾರಲ್ಲ, ಹೆಂಜಲು ತಿನ್ನುವ ಮಾಧ್ಯಮಗಳು, ಒಂದು ದಿವಸ ಅಷ್ಟೇ ನ್ಯೂಸ್ ಮಾಡಿದ್ದು. ಅದಾದ ಮೇಲೆ ಇವತ್ತಿನವರೆಗೂ ಯಾವುದೇ ಒಂದು ಚಾನಲ್ನಲ್ಲೂ ಸಹ ಬಂದಿಲ್ಲ. ನಮ್ಮದು ಬಿಂಬಿಡದೆ ಪ್ರತಿ ದಿನವೂ ಸಹ ಅವರ ವಿಚಾರವನ್ನು ತೋರಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಬಡತನ, ಸಿರಿಮಂತಿಕೆ ಯಾವ ಬೇಕಾದರೂ ಬರುತ್ತೆ, ಯಾವ ಬೇಕಾದರೂ ಹೋಗುತ್ತೆ. ಬಟ್ ಲೀಗಲಿ ಯಾವತ್ತಿದ್ರೂ ಪ್ರಾಮಾಣಿಕ ಸೇವೆಗೆ ಒಂದು ಬೆಲೆ ಸಿಗುತ್ತೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾನು ಈ ವಿಚಾರವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ದಾವಣಗೆರೆ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರಿಗೆ ನನ್ನ ಒಂದು ಪ್ರಶ್ನೆ. 2012ರಲ್ಲಿ ಆ ವ್ಯಕ್ತಿಗಳು, ಅಂದರೆ ಇವಾಗ ಏನು ನೀವು ಮನೆ ಖಾಲಿ ಮಾಡಿಸಿದ್ದೀರಲ್ಲ, ಆ ವ್ಯಕ್ತಿಗಳು 2012ರಲ್ಲಿ ರವೀಂದ್ರನಾಥ್ ಬಡಾವಣೆಯಲ್ಲಿ ಬಂದು ಮನೆ ಕಟ್ಕೋಬೇಕಾದ ಯಾರಾದರೂ ತೊಂದರೆ ಮಾಡಿದ್ರ? ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನರು ಬಹಳ ಕಡು ಬಡವರು ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಬಾಡಿಗೆನೂ ಸಹ ಕಟ್ಟಕ್ಕಾಗದೆ ಇರ್ತಕ್ಕಂಥ ಸಮಯದಲ್ಲಿ ಆ ಒಂದು ಸರ್ಕಾರಿ ಜಾಗದಲ್ಲಿ ಮನೆಗಳನ್ನು ಕಟ್ಕೋಬಹುದು. ಇದು ನನಗೆ ಗೊತ್ತಿರ್ತಕ್ಕಂಥ ಒಂದು ಸಿದ್ಧಾಂತ, ಅಥವಾ ನನಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಗೋಮಾಳ ಅಥವಾ ಸರ್ಕಾರಿ ಜಾಗ 13 ವರ್ಷಗಳ ಕೆಳಗೆ ಕಟ್ಕೊಂಡಿರ್ತಕ್ಕಂಥ ಗುಡಿಸಲುಗಳನ್ನು ಈ ಒಂದು 8-9 ದಿವಸ ಆಯ್ತು ಇವತ್ತಿಗೆ. ಯಾಕಂದರೆ ಹೋದನೇ ಶನಿವಾರ, ಇವತ್ತು ಭಾನುವಾರ ನೋಡಿ, ಹಾಗಾಗಿ ಇವತ್ತು 9 ದಿನ ಆಯಿತು. ಒಂದು ಗಂಜಿ ಕೇಂದ್ರದಲ್ಲಿ ಇಡೀ ಅಲ್ಲಿರ್ತಕ್ಕಂಥ ಕುಟುಂಬ ಜೀವನ ಮಾಡ್ತಾ ಇದೆ. ಇದು 2ನೇ ಪಾಯಿಂಟು. ಈ 3ನೇ ಪಾಯಿಂಟ್ ಬಂದ್ಬಿಟ್ಟು ಬುದಾಳ್ ರೋಡ್. ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಪ್ರತಿಯೊಂದರಲ್ಲೂ ಆ ವಿಡಿಯೋ ಪಕ್ಕದಲ್ಲಿ ಬರೋ ರೀತಿಯಲ್ಲೇ ಮಾಡಿದ್ದೆ. ಬಟ್ ಆ ವಿಡಿಯೋ ಯಾಕೆ ಅದು ಎಡಿಟ್ ಆಗಿಲ್ಲ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಒಬ್ಬ ಬಡವ ನೋಡಿ, ನನಗೂ ಸ್ವಲ್ಪ ಏನಾದರೂ ಇರುತ್ತಲ್ಲ, ಆ ರೀತಿಯಾಗಿ ಟೆಕ್ನಿಕಲಿ ಫಾಲ್ಟ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಬಟ್ ಇವತ್ತು ಫುಲ್ ಕ್ಲಿಯರಾಗಿ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬಟ್ ಲೀಗಲಿ ನಾನೇ ವಾಲಂಟ್ರಿಯಾಗಿ ಫೀಲ್ಡಲ್ಲಿ ಹೋಗಿ ಕಲೆಕ್ಟ್ ಮಾಡಿರ್ತಕ್ಕಂಥ ವಿಚಾರಗಳು ವಿತ್ ಎವಿಡೆನ್ಸ್. ಅದಾದ ಮೇಲೆ 9 ದಿನ ಆದ್ರೂ ಸಮೇತ ಒಬ್ಬ ಜಿಲ್ಲಾಧಿಕಾರಿನೂ ಹೋಗಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ದಾವಣಗೆರೆ ನಗರ ಆಯುಕ್ತರಾಗಿರ್ತಕ್ಕಂಥ ರೇಣುಕಮ್ಮನೂ ಸಹ ಹೋಗಿಲ್ಲ. ಇನ್ನು ಹೊಡೆದಾಕಿದ್ದು ದಂಡಾಧಿಕಾರಿಗಳು ಬಿಡಿ. ಯಾವ ದಂಡಾಧಿಕಾರಿಗಳು? ದಾವಣಗೆರೆ ತಾಲೂಕು ದಂಡಾಧಿಕಾರಿಗಳು ಅಶ್ವಥ್ ಅವರು. ಅವರಿಗೆ ಕೋರ್ಟಿಂದ ಆರ್ಡರ್ ಬಂದಿತ್ತು, ಅವರು ಹೊಡೆದಾಕ್ಬಿಟ್ರು. ಅವರಲ್ಲಿ ಕೇಸ್ ಕ್ಲೋಸ್. ಇನ್ನು ಮುಂದೆ ಜಿಲ್ಲಾಧಿಕಾರಿಗಳು ನೋಡ್ಕೋಬೇಕು, ಆಯುಕ್ತರು ನೋಡ್ಕೋಬೇಕು. ಬಡವರಿಗೆ ನ್ಯಾಯ ಸಿಗಲೇಬಾರ್ದು ಅಂತ ನಿಮ್ಮದು ಉದ್ದೇಶ ಏನಾದರೂ ಇದೆಯಾ ಜಿಲ್ಲಾಧಿಕಾರಿಗಳೇ? ಯಾಕೆ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಹೋಗ್ತೀನಿ ನಿಮ್ಮ ವಿಚಾರವಾಗಿ. ಹರಿಹರದಲ್ಲಿ 1 ವರ್ಷ ಆಯಿತು ಹೋರಾಟ ಕೂತ್ಕೊಂಡ್ರು. ಯಾರು? ಜಯ ಕರ್ನಾಟಕ ವೇದಿಕೆ ತಾಲೂಕು ಅಧ್ಯಕ್ಷ ಗೋವಿಂದ. 1 ವರ್ಷ ಆಯ್ತು ಹೋರಾಟ ಕೂತ್ಕೊಂಡು. ಅದನ್ನ ಇನ್ನೂ ಹೋಗಿ ನಿಮ್ಮ ಕೈಲಿ ಬಗೆಹರಿಸಕ್ಕಾಗಿಲ್ಲ. ಅಂದ್ರೆ ರಾಜಕಾರಣಿಗಳ ಕುತಂತ್ರ ಬಿಡಿ ಅದು. ಬಟ್ ಇದಕ್ಕೇನು ಕುತಂತ್ರ ಇದೆ? ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ SS ಮಲ್ಲಣ್ಣನವರು ಫಾರಿನ್ ಟೂರ್ ಹೋದಾಗ ಆ ಜಾಗವನ್ನು ಖಾಲಿ ಮಾಡಿಸಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಗಂಜಿ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ಬಿಡ್ತೀರಾ ಅಂತ ಹೇಳಿದರೆ
ನಾವೆಲ್ಲ ಯಾವ ಸಮಾಜದಲ್ಲಿದ್ದೀವಿ? ಅಂದ್ರೆ ಬರೇ ಇದೊಂದು ವಿಡಿಯೋದಿಂದ ಏನು ಮಾಡೋಕ್ಕಾಗಲ್ಲ, ಬಡವರು ನಮಗೆ ಏನು ಮಾಡೋಕ್ಕಾಗಲ್ಲ ಅಂತ ನಿಮ್ಗೆ ಏನಾದರೂ ಇಂಟೆನ್ಷನ್ ಇದೆಯಾ? ಹೇಳಿ. ಹಂಗೇನಾರ ಇತ್ತು ಅಂದ್ರೆ ಅದನ್ನ ಬೇರೆ ರೀತಿಯಾಗಿನೇ ನಿಮಗೆ, ಯಾಕೆಂದ್ರೆ ಕಾನೂನು ಬಡವರಿಗೆ ಮೊದಲು. ಕಾನೂನ ವಿರೋಧಿಗಳಲ್ಲ ನಾವು. ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದೀವಿ ನಮ್ಮ ಮಾಧ್ಯಮದ ಮೂಲಕ. ಬಟ್ ಇಲ್ಲಿ ನೀವು ಯಾರು ಸಹ ಬಡವರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ನೆನ್ನೆ ಅಶ್ವಥ್ ಅವರಿಗೆ ನಾನು ಕರೆ ಮಾಡಿದಾಗ ಅಶ್ವಥ್ ಅವರು, ಕರಿಯಪ್ಪನವರೇ, ನಾವು ಅವರಿಗೆ ಸೈಟಿನ ವ್ಯವಸ್ಥೆ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಾವು ಯಾವುದಾದ್ರೂ ಒಂದು ಸರ್ಕಾರಿ ಆಫೀಸು ಅಥವಾ ಸರ್ಕಾರಿ ಇಲಾಖೆಗೆ ಹೋದ್ರೆ ಅವರು ಬಾತ್ರೂಮ್ಗಳು ಬರ್ತಾವಲ್ಲ, 15-20 ಬರ್ತಾವೆ, ಸೈಜು 10-15 ಬರ್ತಾವೆ. ಬಟ್ ಇವ್ರು ಕೊಟ್ಟಿರ್ತಕ್ಕಂಥದ್ದು ಆ ಬಾತ್ರೂಮ್ಗಿಂತ ಚಿಕ್ಕದ್ರಿ ಸೈಟು. ಬಟ್ ಅವ್ರು ಇರುತ್ತೆ ಸ್ವಾಮಿ, ಬಡವರ ಸಾಮ್ರಾಜ್ಯ ನಮ್ಮದು ಕರ್ನಾಟಕ. ಶ್ರೀಮಂತರಲ್ಲಿರ್ತಕ್ಕಂಥ ಟ್ಯಾಕ್ಸ್ ಹಣದಲ್ಲಿ ಬಡವರಿಗೆ ಸಹಾಯ ಮಾಡಲಿ ಅಂತ ಅಧಿಕಾರಿಗಳನ್ನ ಇಟ್ಟಿರೋದು. ಬಟ್ ಇಲ್ಲಿ ಅಧಿಕಾರಿಗಳು ಸಾಹುಕಾರಗಳ ಜೊತೆಗೆ ಮಿಂಗಲ್ಲಾಗಿ ಬಡವರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ ನೋಡಿ. ಅಲ್ಲ, ಅದು ನಿಮಗೆ ಸರಿ ಅನ್ಸುತ್ತಾ? ಜಿಲ್ಲಾಧಿಕಾರಿಗಳೇ, ನಿಮಗೇನ ಕೇಳ್ತಾ ಇದ್ದೀನಿ ಸೀದಾ ನೇರವಾಗಿ, ನೀವು ಬಡತನ ಕುಟುಂಬದಿಂದ ಬಂದಿದ್ರೆ ಅಥವಾ ಬಡವರ ಕಷ್ಟ ನಿಮಗೆ ಗೊತ್ತಿದ್ರೆ ಅಥವಾ ಇದೇ ಜಾಗದಲ್ಲಿ ಮಹಾಂತೇಶ್ ಬಿಳಿಗಿಯವರು ಇದ್ದಿದ್ರೆ ಏನ್ ಮಾಡ್ತಿದ್ರು ಅಂತ ನಾನು ಹೇಳ? ಜಿಲ್ಲಾಧಿಕಾರಿಗಳೇ, ಮಹಾಂತೇಶ್ ಬಿಳಿಗಿಯವ್ರ ಬಗ್ಗೆ 1000 ಜನ 1000 ಮಾತಾಡ್ಲಿ, ನಾವು ನೋಡಿರ್ತಕ್ಕಂಥ ನೇರ ವ್ಯಕ್ತಿತ್ವ ಇರ್ತಕ್ಕಂಥ ಮನುಷ್ಯ ಜಿಲ್ಲಾಧಿಕಾರಿ ಮಹಾಂತೇಶ್ ಬಿಳಿಗಿಯವರು. ಈ ನೀವಂತೂ ಏನು ನಮಗೆ ಜನರಿಗೆ ಸಹಾಯ ಮಾಡ್ತಾ ಇದ್ದೀರಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಾ ಇಲ್ಲ. ದಯವಿಟ್ಟು ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ನಿಯರೆಸ್ಟ್ ಇರ್ತಕ್ಕಂಥ ಜಾಗದಲ್ಲಿ ಅವರಿಗೆ ಒಂದು 30-40, ಒಂದು 20-30, ಯಾಕೆಂದ್ರೆ ಸರ್ಕಾರದ ಆದೇಶದ ಉಲ್ಲೇಖದಲ್ಲೇ ಇದೆ 20-30 ಮಿನಿಮಮ್ ಕೊಡಬೇಕು ಅಂತ. ಅದು ಯಾವ ಸ್ಟೈಲ್ ರೀ ಅದು ನಿಮ್ದು? 10, 14, 16, 18, 15, 13, 12, 10, 19, 14, ಇದು ಯಾವ ರೀತಿ ನೀವು ಅದನ್ನ ಅವ್ರಿಗೆ ಅದು ಟೆಂಪ್ರವರಿನಾ? ನೀರು ನುಗ್ಗಿದೆಯಲ್ಲ, ಬಡವರೆಲ್ಲ ನೀರೇ ಕೊಚ್ಕೊಂಡು ಹೋಗ್ಬಿಡ್ಲಿ ಅಂತನಾ? ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ? ಅಲ್ಲ, ನಾನು ನ್ಯೂಸ್ ಮಾಡೋದಕ್ಕೇನು ಅವ್ರೇನು ರೊಕ್ಕ ಕೊಡಲ್ಲ ಬಿಡಿ. ರೊಕ್ಕ ಕೊಟ್ಟು ಅಥವಾ ರೊಕ್ಕ ಇಸ್ಕೊಂಡು ಅದು ಯಾವನೋ ಒಬ್ನ ಹೇಳ್ದ ನನಗೆ, ಹೂನಪ್ಪ ಪಾಪ ಅವರು ದಿವಸ ನನಗೆ 500-1000 ರೂಪಾಯಿ ಕೊಡ್ತಾರೆ ಒಬ್ಬೊಬ್ರು ಅಂತ ಹೇಳಿದೆ ನಾನು ಅವ್ನು ಯಾವನಿಗೊಬ್ಬನಿಗೆ. ಯಾಕೆಂದ್ರೆ ಮನುಷ್ಯತ್ವ ಇರ್ತಕ್ಕಂಥವ್ನು, ಪ್ರತಿಯೊಬ್ಬ ಮೀಡಿಯಾದಲ್ಲಿ ಇರ್ತಕ್ಕಂಥವ್ನು, ಪ್ರತಿಯೊಬ್ಬ ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥವ್ರು, ಪ್ರತಿಯೊಬ್ಬ ಹೋರಾಟಗಾರರು ಸಹ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಇದು. ಇಂಥದಕ್ಕೆ ಕೊಡಬೇಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಜಿಲ್ಲಾ ವಾರ್ಷಿಕೋತ್ಸವ ಪ್ರಶಸ್ತಿ, ನವೆಂಬರ್ ತಿಂಗಳಲ್ಲಿ ನಡೆಸ್ತಾರಲ್ಲ ಪ್ರಶಸ್ತಿಗಳು, ಪಾಲಿಕೆಯಿಂದ ಜಿಲ್ಲಾಡಳಿತದಿಂದ ಸಾಮಾಜಿಕ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಶಸ್ತಿಗಳನ್ನ ಕೊಡಬೇಕು. ಅರ್ಜಿ ಹಾಕಿ ಎಲ್ಲ ತಗೊಳ್ಳೋದು ಕೊಡ್ತಾ ಇದಾರಲ್ಲ. ನವೆಂಬರ್ ತಿಂಗಳು ಬಂದ ತಕ್ಷಣನೇ ರೌಡಿ ಶೀಟರ್ಗಳಿಗೆಲ್ಲ ಕೊಟ್ಬಿಟ್ರು ಕಣ್ರಿ. ಬಟ್ ಇಲ್ಲಿ ರೌಡಿ ಶೀಟರಿಗೆ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಲ್ಲದು. ಆ ವ್ಯಕ್ತಿಯ ವ್ಯಕ್ತಿತ್ವನು ಗೊತ್ತಿರ್ಬೇಕಲ್ಲ, ಸಮಾಜಕ್ಕೆ ಕೊಡುಗೆ ಇರ್ಬೇಕಲ್ಲ. ಆಯ್ತು, ಅದು ಬಿಡಿ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಇನ್ನೊಂದು ಪಾರ್ಟಲ್ಲಿ ಮಾತಾಡ್ತೀನಿ ಈ ವಿಚಾರವಾಗಿ. ಇವಾಗ ಏನು ಅವ್ರನ್ನ ಅಲ್ಲೇ ಬಿಡಬೇಕು ಅಂತ ಏನಾರ ಫಿಕ್ಸ್ ಆಗಿದ್ದೀರಾ? ಅಥವಾ ಮಲ್ಲಣ್ಣರು ಬಂದ ಮೇಲೇ ನೀವು ಕೊಡೋದ? ಮಲ್ಲಣ್ಣರು ಬಂದಮೇಲೆ ನೀವು ಕೊಡಬೇಕು, ಅಥವಾ SS ಮಲ್ಲಿಕಾರ್ಜುನ್ ಅವರು ಬಂದಮೇಲೆ ಕೊಡಬೇಕು ಅನ್ನೋದಾದರೆ ಒಂದು ಹೋರಾಟಗಾರರ ಜೊತೆಗೆ ಒಂದು ಸಿಟಿಂಗ್ ಕುತ್ಕೋರಿ. ನೀವೇ ಡಿಸೈಡ್ ಮಾಡಬೇಡಿ. ಎಲ್ಲೋ ಮೂಲೆಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಅಷ್ಟಷ್ಟು ಜಾಗ ಕೊಟ್ಟು ಇವ್ರನ್ನ ಕಳಿಸೋದಕ್ಕಿಂತ ಇಲ್ಲೇ ಪಕ್ಕದಲ್ಲಿ ಪಾಮೇನಹಳ್ಳಿಯಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಕೊಡಿ. ಅದು ಸರ್ಕಾರದ ಜಗನೇ ತಾನೆ. ಏನು ಅದೇ ಊರರೇ ಕಟ್ಕೋಬೇಕು, ಅದೇ ಊರರೇ ಮಾಡ್ಕೋಬೇಕು ಅನ್ನೋ ಸಮಸ್ಯೆ ಏನಿಲ್ಲ. ಆ ಊರಲ್ಲಿ ಯಾರಿಗೂ ಮನೆ ಇಲ್ಲ, ಆ ಊರಲ್ಲಿಗೂ ಜಾಗ ಕೊಡಿ. ಸರ್ಕಾರ ಇರೋದೇ ಬಡವರಿಗೋಸ್ಕರ. ಇಲ್ಲಿಂದ ಮತ್ತೆ ಆ ಮೂಲೆ ಹೋಗಿ ಅಲ್ಲ ದುಡಿಮೆ ಹೆಂಗ್ ಮಾಡ್ಕೊಂಡು ತಿನ್ಬೇಕು?
ಮಹಾನಗರ ಪಾಲಿಕೆಗೆ ಕೊಡ್ತಿರಲ್ಲ ಆ ಸಂಬಳ ಕೊಟ್ಬಿಟ್ಟು ಅವ್ರದ್ದು ಏನಾರ ಕೆಲಸಕ್ಕೆ ಏನಾರ ಸೇರಿಸ್ಕೊಳ್ಳೋ ಪ್ಲಾನ್ ಇತ್ತು ಅಂತಂದ್ರೆ ಕೊಡಿ. ಅದೇ ಥರನೇ ಕ್ವಾರ್ಟರ್ಸ್ ಕಟ್ಸ್ಕೊಡಿ. ಮತ್ತೆ ನೀವು ಆ ಗುಂಡೆಯಲ್ಲಿ ಬಿಟ್ಟು ಆ ಹರಿಯೋ ನೀರಲ್ಲಿ ಕೊಚ್ಕೊಂಡು ಹೋಗೋ ರೀತಿ ಮಾಡಬೇಡಿ. ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳ್ತಾ ಇರೋದು, ಆಯುಕ್ತರಿಗೆ. ಪಾಪ ದಂಡಾಧಿಕಾರಿ ಬಿಡಿ, ತಾಲೂಕು ದಂಡಾಧಿಕಾರಿ ಬಿಟ್ಬಿಡಿ, ಅವ್ರು ಮುಗೀತು. ಹೊಡೆದ್ರು ಬಿಟ್ಟಾಕಿದ್ರು. ಆರ್.ಎಚ್. ಚಂದ್ರಪ್ಪ ಬಿಡಿ. ಜಿಲ್ಲಾಧಿಕಾರಿಗಳೆಲ್ಲ ಮೇನ್ ಉಸ್ತುವಾರಿ ಸಚಿವರು ಬಿಟ್ಟರೆ ನೆಕ್ಸ್ಟ್ ಜಿಲ್ಲಾಧಿಕಾರಿನೇ. ಉಸ್ತುವಾರಿ ಸಚಿವರು ಜನಾಭಿಪ್ರಾಯದ ಮೇರೆಗೆ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿದಾಗ ಆದೇಶದ ಪ್ರಕಾರ ಜಿಲ್ಲಾಧಿಕಾರಿಗಳು ಜನರ ಕೆಲಸ ಮಾಡಬೇಕು. ಇದು ವಾಸ್ತವ್ಯ. ಆದ್ರೆ ಸಚಿವರು ಫಾರಿನ್ಗೆ ಹೋದಾಗ ಇವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಚಿವರಿಗಿಂತ ಜಿಲ್ಲಾಧಿಕಾರಿಗಳೇ ಗ್ರೇಟಾ? ಇದು ಮಧ್ಯ ಕನ್ಫ್ಯೂಷನ್ ಕೊಡ್ತಕ್ಕಂಥ ವಿಚಾರ. ಆ ವಿಚಾರದಲ್ಲಿ ಆ ಏರಿಯಾ 41ನೇ ವಾರ್ಡ್ ಏರಿಯಾ ಕಾರ್ಪೊರೇಟ್ರು ಸುಮಾರು ಫಸ್ಟ್ನಿಂದ ಮೊದಲ ದಿನದಿಂದಲೂ ಇಲ್ಲಿಯವರೆಗೂ ಸಮೇತ ಅವ್ರ ಹೆಸರನ್ನು ತಗೊಳ್ತೀನಿ. ಕಾರಣ ಅಟ್ಲೀಸ್ಟ್ ಹೋಗಿ ನೋಡ್ಕೊಂಡ್ ಬರಲಿ ಅಂತ. ಅವ್ರ ಮೇಲೆ ನನಗೆ ದ್ವೇಷ ಇಲ್ಲ. ಗೀತಾ ನಾಗರಾಜ್ ಅವ್ರ ಮೇಲೆ ನನಗೆ ದ್ವೇಷ. ಐ ಆಮ್ ಟು ಸೋಷಿಯಲ್ ವರ್ಕರ್. ಅವ್ರ ಊರಿಗೆ ಹೋಗಿ ಅವ್ರ ಊರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರಲ್ಲಿ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಹೇಳ್ಬೇಕಾಗಿರೋದು ನನ್ನ ಧರ್ಮ. ಪತ್ರಿಕೋದ್ಯಮ ಮಾರಾಟ ಆಗಿದೆ ಬಿಡಿ, ಹಾಗಂತ ಕರಿಯಪ್ಪನ ಮಾರಾಟ ಮಾಡೋದಕ್ಕೆ ನೀವ್ಯಾರು ಅಲ್ವಾ? ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ಏರಿಯಾದಲ್ಲಿ ಅಥವಾ ಒಂದು ಊರಿನಲ್ಲಿ ಅಂದ್ರೆ ಮತ್ತೆ ಎಲೆಕ್ಷನ್ ಮತ್ತೆ ಬರ್ತಾರೆ ಖಾಲಿ ಬೀಳಲಿಕ್ಕೆ ಬಡವರೇ. ಈ ರಾಷ್ಟ್ರೀಯ ಪಕ್ಷಗಳಿದಾವಲ್ಲ, ಜೀವನ ಮಾಡ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ನಾವೆಲ್ಲ ಹೇಗೆ ಅಂತ ಹೇಳಿದ್ರೆ, ಕಷ್ಟ ಬಂದಿದೆ ಅಂತ ಹೇಳಿದ್ರೆ ನಾವು ನಿಮ್ಮ ಹತ್ರ ಅಡ್ಜಸ್ಟ್ಮೆಂಟಿಂಗು, ನೀವು ನಮ್ಮ ಹತ್ರ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಂತೀವಿ. ಈ ರಾಜಕಾರಣಿಗಳಾಗಲ್ಲ. 5 ವರ್ಷ ರಾಜಕೀಯ ಇರುತ್ತೆ, 4 ವರ್ಷ 11 ತಿಂಗಳು 15 ದಿನಗಳ ಕಾಲ ನಿಮ್ಮ ಬಗ್ಗೆ ಯೋಚನೆ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. 4 ವರ್ಷ 11 ತಿಂಗಳು 15 ದಿನಗಳ ಕಾಲ. ಇನ್ನುಳಿದ 15 ದಿನಗಳಲ್ಲಿ ಆ 5 ವರ್ಷದ ನೆನಪನ್ನು 15 ದಿನದಲ್ಲಿ ತರ್ತಾರೆ. ಯಾಕೆ? ನಿಮಗೆ ಬುದ್ಧಿ ಇಲ್ಲ ಓಟಕರಿಗೆ. ಅರ್ಥ ಆಯ್ತಲ್ಲ? ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ನೀವು ಓಟ್ ಹಾಕ್ಬೇಕು ಅಂತ ಹೇಳಿದ್ರೆ ನೋಟ್ ಹೊಡಿತಾರೆ. ಹೆಣ್ಣೆ ಹೊಡೆಯುವಂತವ್ರಿಗೆ ಗುಂಪು ಘರ್ಷಣೆ ಮಾಡಲಿಕ್ಕೆ, ಪಕ್ಷಗಳ ಬಗ್ಗೆ ಮಾತನಾಡಲಿಕ್ಕೆ ಬೆಂಕಿ ಹಚ್ತಾರೆ. ನೀವು ಯಾರಿಗೆ ಓಟ್ ಹಾಕ್ಬೇಕಾಗುತ್ತೆ ಅಲ್ವಾ? ಈಗ ಆ ಪಾರ್ಟನ್ನು ಬಿಟ್ಬಿಡಿ. ಜಿಲ್ಲಾಧಿಕಾರಿಗಳೇ, ಈಗ ನೀವು ಸೀದಾ ಬೂದಲ್ ರೋಡಿಗೆ ಹೋಗ್ತೀರಿ. ಆ ಬೂದಲ್ ರೋಡಲ್ಲಿ ಕೊಟ್ಟಿದ್ದೀರಾ 15, 10, 10 ಏನೋ ಕೊಟ್ಟಿದ್ದೀರಾ. ಈಗ ಅಲ್ಲಿ ಏನೋ ಕಟ್ಸ್ಕೊಡೋ ಪ್ಲ್ಯಾನ್ ಇದೆಯಾ? ಯಾಕಂದ್ರೆ ಅಲ್ಲಿ ಬಿಡಿ, ಅಲ್ಲಿ ಇವರಂತೂ ಜೀವನ ಮಾಡೋಕ್ಕೆ ಆಗೋದೇ ಇಲ್ಲ. ಅಲ್ಲಿ ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ, ಈ ಕೆಸರು ನೀರು ಪಕ್ಕದಲ್ಲಿ ಗದ್ದೆ ಇದೆ. ಚಿಕ್ಕ ಮಕ್ಕಳು ಮಲೇರಿಯಾ ಬರಬಾರ್ದು ಅಂತಂದು ಆ ಒಂದು ಮಹಾನಗರ ಪಾಲಿಕೆಯಿಂದ ಅದ್ರಾಗೆ ಎಷ್ಟು ಬಿಲ್ ಹೊಡೆದ್ರೋ ಗೊತ್ತಿಲ್ಲ. ಬಿಲ್ಗಳು ಕೇಳಿದರೆ 6 ತಿಂಗಳು ಬೇಕು ಇವ್ರಿಗೆ ಕೊಡ್ಲಿಕ್ಕೆ. RTIನಾಗಾಯ್ತು, ಇನ್ನೊಂದ್ರಾಗಾಯ್ತು. ಪ್ರಾಮಾಣಿಕರಿದ್ರೆ ಕೊಡ್ಬೋದಲ್ಲ, ಹಾಕಿದ ತಕ್ಷಣನೇ ಅಥವಾ ಕೇಳಿದ ತಕ್ಷಣನೇ. RTI ಆಕ್ಟಲ್ಲೇ ಹಾಕ್ಬೇಕು ಅವರಿಗೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು ದಾವಣಗೆರೆ ಜಿಲ್ಲಾಧಿಕಾರಿಗಳು ಹಾಗೂ ಆಯುಕ್ತರು. ಈ ವ್ಯಕ್ತಿಗಳಿಗೆ ಏನು ಈ ಮನೆಗಳು ಕಳ್ಕೊಂಡಿರ್ತಕ್ಕಂಥ ಗಂಜಿ ಕೇಂದ್ರದಲ್ಲಿ ಗಂಜಿ ಕುಡಿತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅನ್ಯಾಯವಾಗಲು DVG ವಾಯ್ಸ್ ಹಾಗೂ ಕನ್ನಡ ಪರ ಸಂಘಟನೆ ಒಕ್ಕೂಟಗಳು, ಹೋರಾಟಗಾರರು, ಕೆಲವು ಸೋಷಿಯಲ್ ಮೀಡಿಯಾಗಳು ಅವರ ಬೆನ್ನಿ ನಿಂತಿದ್ದಾವೆ. ಕರ್ನಾಟಕ ರಾಜ್ಯದ ಮಹಿಳಾ ಅಧ್ಯಕ್ಷರುಗಳು ಸಹ ಇದ್ದಾರೆ. ಸಾಧಕರಿಗೊಂದು ಸಲಾಂ ಅಂತ ಹೇಳಿ ಒಂದು ಆದಷ್ಟು ಬೇಗ ಫಂಕ್ಷನ್ ಮಾಡ್ತೀನಿ. ಯಾಕೆಂದರೆ ನಾನು ಸಹ 25-26 ವರ್ಷದಿಂದ ಹೋರಾಟ ಮಾಡಿಕೊಂಡೇ ಇವತ್ತು ಈ ಮಾಧ್ಯಮಕ್ಕೆ ಕಾಲಿಟ್ಟಿರೋದು. ಮತ್ತೆ ಇದೇ ವಿಚಾರವಾಗಿ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಕೊಡ್ತೀನಿ. ಜಿಲ್ಲಾಧಿಕಾರಿಗಳು ಏನಂದ್ರು
ಅವ್ರಿಗೆ ಎಲ್ಲಿ ಮನ ಸಿಕ್ತು, ಎಲ್ಲಿ ಅವ್ರ ನೆಮ್ಮದಿ ಸಿಕ್ತು ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ DVG ವಾಯ್ಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.